ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಾ ಶೆಟ್ಟಿ. ಇವತ್ತು ನಾನು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ತುಂಬ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಐ ಜಸ್ಟ್ ಥಾಟ್ ವೈ ನಾಟ್ ರೆಕಾರ್ಡ್ ಮಾಡೋಣ, ಒಂದು ವ್ಲಾಗ್ ಶೂಟ್ ಮಾಡಿಬಿಡೋಣ ಅಂತ ಒಂದು ವ್ಲಾಗನ್ನು ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು 1/2 kg ಮಟನನ್ನು ತಂದಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂಚೂರು ಎಣ್ಣೆನ ಹಾಕಿ ಒಂದು ಅರ್ಧ ಗಂಟೆ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಆ್ಯಂಡ್ ನಮ್ಮ ಮನೇಲಿ ನಾವಿಬ್ಬರೇ ಇರೋದ್ರಿಂದ 1/2 kg ಮಟನ್ ಈಸ್ ಸಫಿಷಿಯೆಂಟ್. ಬಟ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಕಾಣಿಸ್ತಾ ಇದೆಯಲ್ಲ, ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಸೊ ಕಾಣಿಸ್ತಾ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡ್ಬಿಟ್ಟು ನೀವು ಪೌಡ್ರ್ ಇಟ್ಕೊಂಡ್ರೆ ಇದು ನಿಮ್ಗೆ 2-3 ಸತಿ ಬಿರಿಯಾನಿ ಮಾಡೋಕ್ಕೆ ಬರುತ್ತೆ. ಒನ್ ಟೈಮ್ಗೆ ಅದು ಖಾಲಿ ಆಗಲ್ಲ. ಪೌಡರ್ನ ಮಾಡ್ಕೊಂಡು ನೀವು ಸ್ಟೋರ್ ಮಾಡಿಟ್ಕೋಬೋದು. ಸೊ ಈ ಬಿರಿಯಾನಿ ಪೌಡರ್ನ ಏನು ಮಾಡ್ತೀನಲ್ಲ, ಅದೇ ಈ ಬಿರಿಯಾನಿಗೆ ಟೇಸ್ಟ್ ಕೊಡೋದು. ಮ್ಯಾರಿನೇಟ್ ಮಾಡಿರುವಂತಹ ಮಟನ್ಗೆ ಈ ಒಂದು ಪೌಡರ್ 2-3 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಅದಕ್ಕೆ 1.5 ಟೇಬಲ್ ಸ್ಪೂನ್ ಧನಿಯಾ, 1.5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೋಬೇಕು. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹಸಿಮೆಣಸನ್ನ ಕೂಡ ಹಾಕೋಬೋದು ನೀವು. ಇಲ್ಲ ಚಿಲ್ಲಿ ಪೌಡರ್ನೇ ಇನ್ನೊಂದು ಅರ್ಧ ಚಮಚ ಜಾಸ್ತಿ ಹಾಕೋಬೋದು. ಆಮೇಲೆ ಒಂದು ಬೌಲ್ ಕರ್ಡ್, ಸ್ವಲ್ಪ ಜಾಸ್ತಿ ಕರ್ಡನ್ನು ಹಾಕಿ ಕರ್ಡಲ್ಲೇ ಇದು ಮ್ಯಾರಿನೇಟ್ ಆಗಬೇಕು. ಅದಾದಮೇಲೆ ಇಲ್ಲಿ ನಾನು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಒಂದು ದೊಡ್ಡ ಟೊಮೆಟೊನ ತೊಗೊಂಡು ಇದನ್ನು ಚೆನ್ನಾಗಿ ಒಂದು ಅರ್ಧದಿಂದ 1 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಆಮೇಲೆ ಒಂದು ಕುಕ್ಕರಲ್ಲಿ ತುಪ್ಪ, ಕಸೂರಿ ಮೇಥಿ, ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಈರುಳ್ಳಿ ಕಂಪ್ಲೀಟಾಗಿ ಕೆಂಪಗಾಗೋಂಗೆ ಫ್ರೈ ಆಗಬೇಕು. ಆವಾಗಲೇ ಈ ಬಿರಿಯಾನಿಗೆ ಟೇಸ್ಟ್ ಬರೋದು. ಆ್ಯಂಡ್ ಬಿರಿಯಾನಿಲಿ ವೆರೈಟೀಸ್ ಆಫ್ ಬಿರಿಯಾನೀಸ್ ನಾನು ಮಾಡ್ತೀನಿ. ಅದರಲ್ಲಿ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬಿರಿಯಾನಿ. ಆಮೇಲೆ ನಾವು ಈರುಳ್ಳಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿರೋ ಮಟನ್ನ ಇದಕ್ಕೆ ಸೇರಿಸೋಣ. ಆಮೇಲೆ ಒಂದು ಅರ್ಧ ಲೋಟ ನೀರನ್ನು ಹಾಕಿ ಒಂದು 5 ವಿಸಿಲ್ ಕೂಗಿಸ್ಕೊಳ್ಳೋಣ. ಯಾಕಂದರೆ ಮಟನ್ ಬೇಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಫಸ್ಟಿಗೆ ರೈಸ್ ಹಾಕಿ ಇಟ್ಬಿಟ್ರೆ ಅದು ಕರ್ಗೋಗುತ್ತೆ. ಅದಕ್ಕೆ ಫಸ್ಟ್ 5 ವಿಸಿಲ್ ಮಾಡಿಕೊಂಡು ಆಮೇಲೆ ನಾನು 1.5 ಗ್ಲಾಸ್ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. 1.5 ಗ್ಲಾಸ್ಗೆ 3 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಮಟನಲ್ಲಿ ಆಲ್ರೆಡಿ ನೀರಿರೋದ್ರಿಂದ 3 ಲೋಟ ನೀರನ್ನು ಅದಕ್ಕೆ ನಾನು ಹಾಕಿದ್ದೀನಿ. ಸೊ ಕರೆಕ್ಟಾಗಿ ಹದದ ಪ್ರಕಾರ ಬಿರಿಯಾನಿ ನೋಡ್ತಾ ಇದ್ದೀರಲ್ಲ, ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ನೋಡೋದಕ್ಕಷ್ಟೇ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಮಟನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ಆ್ಯಂಡ್ ಈ ಬಿರಿಯಾನಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇಟ್ ಈಸ್ ಕೈಂಡ್ ಆಫ್ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕೂಡ ನೆಕ್ಸ್ಟ್ ಸಂಡೇ ಈ ಬಿರಿಯಾನಿನ ಟ್ರೈ ಮಾಡಿದ್ರೆ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಇದೇ ಥರ ವ್ಲಾಗ್ಸ್ನ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್.